ಬೇಸಿಗೆ ನಡೀತಾ ಇದೆ. ಸೊ ಎಲ್ಲರೂ ತಂಪದಾಗಿರುವಂಥ ಪಾನೀಯಗಳು ಮತ್ತು ಫ್ರೆಶ್ ಆಗಿರುವಂಥ ಫ್ರೂಟ್ಸದ ಜ್ಯೂಸ್ಗಳನ್ನು ತುಂಬ ಸೇವನೆ ಮಾಡಿರಿ ಮತ್ತು ಬಾಡಿನ ಹೈಡ್ರೇಟೆಡ್ ಆಗಿಟ್ಕೋರಿ. ಮತ್ತು ಆಮೇಲೆ ಇದೇ ಥರದ ನನ್ನ ವಿಡಿಯೋಗಳು ನೋಡಬೇಕಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರೂ ನನ್ನ ವಿಡಿಯೋಗಳಿಗೆ ತುಂಬ ಲೈಕ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಹೆಚ್ಚಿಗೆ ಆಗ್ತಾಯಿದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಇದು ಕರ್ಬೂಜದ ಜ್ಯೂಸನ್ನು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. ತಡೀರಿ, ಇಂಗ್ರೀಡಿಯೆಂಟ್ಸನ್ನು ಹೇಳ್ಕೊಡ್ತೀನಿ. ಕರ್ಬೂಜ ಬೇಕಾಗುತ್ತೆ 1 ಕಪ್ನಷ್ಟು ಹಾಲು ಮತ್ತು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಚಿಟಿಕೆಯಷ್ಟನ್ನು ಉಪ್ಪನ್ನು ನಾವು ಇದರಲ್ಲಿ ಯೂಸ್ ಮಾಡ್ಕೋಣ. ಇದು ಆಪ್ಷನಲ್, ನೀವು ಬೇಕಂದರೆ ಹಾಕ್ಬೋದು. ಮತ್ತು ಕರ್ಬೂಜದ ಬೀಜಗಳನ್ನು ಯಾವ ಥರ ಸಪ್ರೇಟ್ ಮಾಡಬೇಕು ಅಂತ ಹೇಳಿ ಇದು ನಿಮಗೆ ಬೇಕಿತ್ತಂದರೆ ಪ್ಲೀಸ್ ನನಗೆ ಒಂದು ಕಮೆಂಟ್ ಮಾಡಿ. ನಾನು ನಿಮಗೆ ಅದಕ್ಕೆ ವಿಡಿಯೋವನ್ನು ತುಂಬ ಬೇಗನೆ ಪೋಸ್ಟ್ ಮಾಡ್ತೀನಿ. ಈಗ ನಡೀರಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೇನ್ ಏನಂತಂದರೆ ಒಂದು ಮಿಕ್ಸಿ ಜಾರ್ದಲ್ಲಿ ಕರ್ಬೂಜದ ಪೀಸಸ್ ಹಾಕೋಣ ಮತ್ತು ಹಾಲನ್ನು ಹಾಕೋಣ. ಇದು ಸ್ವಲ್ಪ ಕೋಲ್ಡ್ ಆಗಿದೆ ಹಾಲು, ಕಾಯಿಸಿ ಆರಿಸಿಟ್ಟಿರುವಂಥ ಕೋಲ್ಡ್ ಆಗಿರುವಂಥ ಹಾಲು. ಆಮೇಲೆ ಸಕ್ಕರೆ ಹಾಕಿದ್ದೀನಿ, 1 ಚಿಟಿಕೆ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಇದೆಲ್ಲ ಚೆಂದಾಗಿ ಬ್ಲೆಂಡ್ ಮಾಡ್ಕೊಂಡ್ಬಿಡೋಣ. ಇದು ಬ್ಲೆಂಡ್ ಮಾಡ್ಕೊಂಡಾಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿ ಡಿಲಿಷಿಯಸ್ ಆಗಿ ನಮ್ಮದು ಮಸ್ಕ್ ಮೆಲನ್ ಜ್ಯೂಸ್ ಅಂತ ಹೇಳ್ತೀವಲ್ಲ, ಕರ್ಬೂಜದ ಜ್ಯೂಸ್ ರೆಡಿಯಾಗಿದೆ. ಸೊ ತುಂಬ ಧನ್ಯವಾದಗಳು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ. ಮತ್ತು ಬೆಲ್ ಐಕನ್ ಹೊಡೆದಿಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.